ನೀವು ನೋಡ್ತಾ ಇದ್ದೀರಾ ಜ್ಞಾನ ಸಾಮ್ರಾಜ್ಯ ಕನ್ನಡ 360 ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಇತಿಹಾಸದ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಕದಂಬರ ಆಡಳಿತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸೋಣ. ಮಯೂರವರ್ಮನು ಕಂಚಿಯ ಪಲ್ಲವನನ್ನು ಸೋಲಿಸಿ ರಾಜ್ಯವನ್ನು ವಶಪಡಿಸಿಕೊಂಡನು. ಕದಂಬರ ಕಾಲದಲ್ಲಿ ಪೆರ್ಜುಂಕ ಎಂಬುದು ರಫ್ತು ತೆರಿಗೆಯಾಗಿತ್ತು. ತಾಳಗುಂದ ಶಾಸನವು ಕದಂಬರ ಮೂಲದ ಬಗ್ಗೆ ಮಾಹಿತಿ ನೀಡುತ್ತದೆ. ಸರಿಯಾದ ಆಯ್ಕೆಗಳು: ಆಯ್ಕೆ 1 ಮತ್ತು 2, ಆಯ್ಕೆ 2 ಮತ್ತು 3, 1 ಮತ್ತು 3 ಮೇಲಿನ ಎಲ್ಲವೂ ಸರಿ. ಇದರ ಸರಿಯಾದ ಉತ್ತರ 1 ಮತ್ತು 3 ಮಾತ್ರ. ಸಿ ಇದರ ಸರಿಯಾದ ಉತ್ತರ. ಕದಂಬರ ಕಾಲದಲ್ಲಿ ಪೆರ್ಜುಂಕ ಎಂಬುದು ರಫ್ತು ತೆರಿಗೆ ಆಗಿದ್ದಿಲ್ರಿ. ಕದಂಬರ ಕಾಲದಾಗ ಪೆರ್ಜುಂಕ ಎಂಬುದು ಸಾರಿಗೆ ಸುಂಕವಾಗಿತ್ತು ರೀ. ಅದು ನೆಕ್ಸ್ಟ್, ಪಟ್ಟಿ 1 ಮತ್ತು 2 ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಬೇಕು ನೋಡ್ರಿ. ವಿರೂಪಾಕ್ಷ ದೇವಾಲಯ ಪಟ್ಟದಕಲ್ಲಿನಲ್ಲಿ ಐತಿ. ವಿರೂಪಾಕ್ಷ ದೇವಾಲಯ 1ನೇ ಪುಲಕೇಶಿ. ಮೇಗುತಿ ಜೈನ ದೇವಾಲಯ, ಲೋಕಮಹಾದೇವಿ. ಕೈಲಾಸನಾಥ ದೇವಾಲಯ, ಎಲ್ಲೋರಾದ ಕೈಲಾಸನಾಥ ದೇವಾಲಯ. ವಿಷ್ಣುವರ್ಧನ ಚೆನ್ನಕೇಶವ ದೇವಾಲಯ, ಬೇಲೂರಿನ ಚೆನ್ನಕೇಶವ ದೇವಾಲಯ. 1ನೇ ಕೃಷ್ಣ ಇಲ್ಲಿ ತೆಳಗೆ ಬಂದದ್ರಿ. ಅದು A2, B1, C4, D3. B A1, B2, C3, D4. C A2, D4, C1, D3. D A4, B3, C2, D1. ಇದರ ಸರಿಯಾದ ಉತ್ತರ ಎ ನೋಡ್ರಿ. ವಿರೂಪಾಕ್ಷ ದೇವಾಲಯವನ್ನು ಕಟ್ಟಿಸಿದವರು ಲೋಕಮಹಾದೇವಿ. ಮೇಗುತಿ ದೇವಾಲಯ ಕಟ್ಟಿಸಿದವರು 2ನೇ ಪುಲಕೇಶಿ. ಕೈಲಾಸನಾಥ ದೇವಾಲಯ ಕಟ್ಟಿಸಿದವರು 1ನೇ ಕೃಷ್ಣ. ಮತ್ತು ಚೆನ್ನಕೇಶವ ದೇವಾಲಯ ಕಟ್ಟಿಸಿದವರು ವಿಷ್ಣುವರ್ಧನ ನೋಡ್ರಿ. ಚೆನ್ನಕೇಶವ ದೇವಾಲಯ ಕಟ್ಟಿಸಿದವರು ವಿಷ್ಣುವರ್ಧನ. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಬಾದಾಮಿ ಚಾಲುಕ್ಯರ ಅವನತಿ, ಕಲ್ಯಾಣ ಚಾಲುಕ್ಯರ ಉದಯ, ಗಂಗವಾಡಿಯರ ಗಂಗರ ಆಳ್ವಿಕೆಯ ಅಂತ್ಯ, ಹರಿಹರ ಮತ್ತು ಬುಕ್ಕರಿಂದ ವಿಜಯನಗರ ಸ್ಥಾಪನೆ. ಸರಿಯಾದ ಆಯ್ಕೆಗಳು ನೋಡ್ರಿ. 1, 2, 3, 4. ಬಿ 1, 3, 2, 4. ಸಿ 2, 1, 4, 3. ಡಿ 4, 1, 2, 3. ಇದರ ಸರಿಯಾದ ಉತ್ತರ 1. ಇದರ ಸರಿಯಾದ ಉತ್ತರ ಎ ನೋಡ್ರಿ. 1, 2, 3, 4. ಬಾದಾಮಿ ಚಾಲುಕ್ಯರ ಅವನತಿ ಐತ್ರಿ. ಆಮೇಲೆ ಕಲ್ಯಾಣ ಚಾಲುಕ್ಯರ ಉದಯ ಐತ್ರಿ. ಗಂಗವಾಡಿಯರ ಗಂಗರ ಆಳ್ವಿಕೆ ಅಂತ್ಯವಾಯಿತು. ಹರಿಹರ ಮತ್ತು ಬುಕ್ಕರಿಂದ ವಿಜಯನಗರ ಸ್ಥಾಪನೆ ಆಯ್ತು ನೋಡ್ರಿ. ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಜೋಡಿಯನ್ನು ಗುರುತಿಸಿ. ಮಧುರಾ ವಿಜಯಂ ಗಂಗಾವತಿ, ಜೈಮಿನಿ ಭಾರತ ಲಕ್ಷ್ಮೀಶ, ಹರಿಶ್ಚಂದ್ರ ಕಾವ್ಯ ರಾಘವಾಂಕ, ಕರ್ನಾಟಕ ಭಾರತ ಕಥಾಮಂಜರಿ ವ್ಯಾಸ ಚಾಮರಸ. ಇದರಲ್ಲಿ ತಪ್ಪಾದ ಉತ್ತರ ಕರ್ನಾಟಕ ಭಾರತಿ ಕಥಾಮಂಜರಿ ಬರೆದವರು ಚಾಮರಸ ಅಲ್ರಿ. ಇದನ್ನು ಬರೆದವರು ಕುಮಾರವ್ಯಾಸ. ಕರ್ನಾಟಕ ಭಾರತಿ ಕಥಾಮಂಜರಿ ಬರೆದವರು ಕುಮಾರವ್ಯಾಸ. ಚಾಮರಸ ಬರೆದಿದ್ದೇನೆಂದ್ರೆ ಪ್ರಭುಲಿಂಗ ಲೀಲೆ ಎಂಬುದು ಚಾಮರಸರವರು ಬರೆದರು ನೋಡ್ರಿ. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರ ಬಗ್ಗೆ ಈ ಕೆಳಗಿನಗಳನ್ನು ಗಮನಿಸಿ. ಹೈದರ್ ಅಲಿ ದಿಂಡಿಗಲ್ನಲ್ಲಿ ಆಧುನಿಕ ಶಸ್ತ್ರಾಗಾರ ಸ್ಥಾಪಿಸಿದನು. ಟಿಪ್ಪು ಸುಲ್ತಾನ್ ಜಾಕೋಬಿನ ಕ್ಲಬ್ನ ಸದಸ್ಯನಾಗಿದ್ದನು.
ಶ್ರೀರಂಗಪಟ್ಟಣದ ಎರಡನೇ ಒಪ್ಪಂದದೊಂದಿಗೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಮುಗಿಯಿತು. ಯಾವ ಹೇಳಿಕೆ ಸರಿ? ಎ 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ 1 ಮತ್ತು 3 ಮಾತ್ರ, ಡಿ ಮೇಲಿನ ಎಲ್ಲವೂ ಸರಿ. ಇದರ ಸರಿಯಾದ ಉತ್ತರ 1 ಮತ್ತು 2 ಮಾತ್ರ ಸರಿ. ಡಿ ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನ್ನ ಸಾವಿನೊಂದಿಗೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯವಾಯ್ತು. ಹೊಂದಿಸಿ ಬರೆಯಿರಿ. ಚಳುವಳಿ ಮತ್ತು ಬಂಡಾಯದ ನಾಯಕರು: ಸುರಪುರ ಬಂಡಾಯ, ಕೊಪ್ಪಳ ಬಂಡಾಯ, ಬಾದಾಮಿ ಬಂಡಾಯ, ನರಗುಂದ ಬಂಡಾಯ. ವಿರೂಪಾಕ್ಷ ವೆಂಕಟಪ್ಪ ನಾಯಕ, ಬಾಬಾ ಸಾಹೇಬ, ನರಸಿಂಹ ದತ್ತಾತ್ರೇಯ. ಸಂಕೇತಗಳು: ಆಯ್ಕೆಗಳನ್ನು ಆರಿಸೋದ್ರಿ. ಎ 2, ಬಿ 1, ಸಿ 4, ಡಿ 3. ಬಿ A1, B2, C3, D4. ಸಿ A3, B4, C1, D2. ಡಿ A2, B3, C1, D4. ಇದರ ಸರಿಯಾದ ಉತ್ತರ ನೋಡ್ರಿ, ಎ ಸುರಪುರ ಬಂಡಾಯ ವೆಂಕಟಪ್ಪ ನಾಯಕ, ಕೊಪ್ಪಳ ಬಂಡಾಯ ವಿರೂಪಾಕ್ಷಪ್ಪ, ಬಾದಾಮಿ ಬಂಡಾಯ ನರಸಿಂಹ ದತ್ತಾತ್ರೇಯ, ನರಗುಂದ ಬಂಡಾಯ ಬಾಬಾ ಸಾಹೇಬ. ನೆಕ್ಸ್ಟ್ ನೋಡಮ್ರಿ. ಮೊಘಲ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ ಕಾಲಾನುಕ್ರಮದಲ್ಲಿ ಜೋಡಿಸಿ. ಅಕ್ಬರ್ ರಾಜ್ಯಾಭಿಷೇಕ, ಶಹಜಾನ್ ತಾಜ್ ಮಹಲ್ ನಿರ್ಮಾಣ, ಬಾಬರ್ನಿಂದ ಮೊಘಲ ಸಾಮ್ರಾಜ್ಯ ಸ್ಥಾಪನೆ, ಔರಂಗಜೇಬನಿಂದ ಕೆಂಪು ಕೋಟೆಯಲ್ಲಿ ಮೋತಿ ಮಸೀದಿ ನಿರ್ಮಾಣ. ಕಾಲಾನುಕ್ರಮ ನೋಡ್ರಿ. ಎ 3, 1, 2, 4, ಬಿ 1, 3, 2, 4, ಸಿ 3, 2, 1, 4, ಡಿ 1, 2, 3, 4. ಇದರ ಸರಿಯಾದ ಉತ್ತರ ಎ ನೋಡ್ರಿ, 3, 1, 2, 4. ಮೊದಲಿಗೆ ಬಾಬರ್ನಿಂದ ಮೊಘಲ ಸಾಮ್ರಾಜ್ಯ ಸ್ಥಾಪನೆ ಆಗ್ತದ್ರಿ. ನಂತರ ಅಕ್ಬರ್ನ ಪಟ್ಟಾಭಿಷೇಕ, ನಂತರ ಶಹಜಾನ್ ತಾಜ್ ಮಹಲ್ ನಿರ್ಮಾಣ, ನಂತರ ಔರಂಗಜೇಬನಿಂದ ಕೆಂಪು ಕೋಟೆಯಲ್ಲಿ ಮೋತಿ ಮಸೀದಿ ನಿರ್ಮಾಣ. ಕಿತ್ತೂರು ಚೆನ್ನಮ್ಮನ ಹೋರಾಟಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಚೆನ್ನಮ್ಮನು ಶಿವಲಿಂಗಪ್ಪನನ್ನು ದತ್ತುಪುತ್ರನಾಗಿ ಸ್ವೀಕರಿಸಿದಳು. ಈ ದತ್ತು ಸ್ವೀಕಾರವನ್ನು ಆಗಿನ ಧಾರವಾಡದ ಕಲೆಕ್ಟರ್ ತ್ಯಾಕರೆ ವಿರೋಧಿಸಿದನು. ಕಿತ್ತೂರು ಚೆನ್ನಮ್ಮಳನ್ನು ಬೈಲುಹೊಂಗಲ ಸೆರೆಮನೆಯಲ್ಲಿ ಇರಿಸಲಾಗಿತ್ತು. ಸರಿಯಾದ ಆಯ್ಕೆ ನೋಡ್ರಿ, 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ ಮೇಲಿನ ಎಲ್ಲವೂ ಸರಿ, ಡಿ ಯಾವುದೂ ಸರಿಯಿಲ್ಲ. ಇದರ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ INC ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಕಾಂಗ್ರೆಸ್ನ ಮೊದಲ ಅಧಿವೇಶನವು 1885ರಲ್ಲಿ ಮುಂಬೈನಲ್ಲಿ ನಡೆಯಿತು. WC ಬ್ಯಾನರ್ಜಿ ಅವರ ಮೊದಲ ಅಧ್ಯಕ್ಷರಾಗಿದ್ದರು. ಬೆಳಗಾವಿಯಲ್ಲಿ ನಡೆದ 1924ರ ಅಧಿವೇಶನವು ಗಾಂಧೀಜಿಯವರು ವಹಿಸಿಕೊಂಡ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಏಕೈಕ ಅಧಿವೇಶನವಾಗಿದೆ. ಮೇಲಿನ ಯಾವುದು ಸರಿ? ಎ 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ 1 ಮತ್ತು 3 ಮಾತ್ರ, ಡಿ ಮೇಲಿನ ಎಲ್ಲವೂ ಸರಿ. ಇದರ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ ಸರಿ. ಪಟ್ಟಿ 1 ಮತ್ತು 2 ಇವುಗಳ ಸರಿಯಾಗಿ ಹೊಂದಿಸಿ. ಮೂಕನಾಯಕ ಕೇಸರಿ ನ್ಯೂ ಇಂಡಿಯಾ ಹರಿಜನ್ ಈ ಕಡೆ ಸ್ಥಾಪಕರು. ಇವು ಪತ್ರಿಕೆಗಳ್ರಿ. ಪಟ್ಟಿ 1 ಪತ್ರಿಕೆ, ಪಟ್ಟಿ ಈ ಕಡೆ 2
ಸ್ಥಾಪಕರು ನೋಡ್ರಿ, ಈ ಕಡೆ ಸ್ಥಾಪಕರು ಬಾಲ್ ಗಂಗಾಧರ್ ತಿಲಕ್, ಡಾಕ್ಟರ್ BR ಅಂಬೇಡ್ಕರ್, ಮಹಾತ್ಮ ಗಾಂಧಿ, ಎನಿ ಬೆಸೆಂಟ್. ಆಯ್ಕೆಗಳು ನೋಡ್ರಿ, A2, B1, C4, D3, B A1, B2, C3, D4, C A2, B4, C1, D3, D A4, B3, C2, D1. ಇದರ ಸರಿಯಾದ ಉತ್ತರ ಎ ನೋಡ್ರಿ, A2, B1, C4, D3. ಮೂಕನಾಯಕ ಪತ್ರಿಕೆ ಸ್ಥಾಪಿಸಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಕೇಸರಿ ಸ್ಥಾಪಿಸಿದವರು ಬಾಲ್ ಗಂಗಾಧರ್ ತಿಲಕ್. ನ್ಯೂ ಇಂಡಿಯಾ ಸ್ಥಾಪಿಸಿದವರು ಎನಿ ಬೆಸೆಂಟ್. ಹರಿಜನ್ ಮಹಾತ್ಮ ಗಾಂಧಿ. ಈ ಕೆಳಗಿನ ಘಟನೆಗಳನ್ನು ಅವುಗಳ ನಡೆದ ಕಾಲಾನುಕ್ರಮದಲ್ಲಿ ಜೋಡಿಸಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಚೌರಾಚೌರಿ ಘಟನೆ, ದಂಡಿ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಚಳವಳಿ. ಸರಿಯಾದ ಕ್ರಮ 1, 2, 3, 4, 2, 1, 3, 4, 1, 3, 2, 4, 4, 3, 2, 1. ಇದರ ಸರಿಯಾದ ಉತ್ತರ ಎ ನೋಡ್ರಿ, 1, 2, 3, 4. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1919 ನಡೀತದ್ರಿ. ಚೌರಿ ಚೌರಾ ಘಟನೆ 1922 ನಡೀತದ. ದಂಡಿ ಸತ್ಯಾಗ್ರಹ 1930 ನಡೀತದ. ಕ್ವಿಟ್ ಇಂಡಿಯಾ ಚಳವಳಿ 1942 ನಡೀತದೆ ನೋಡ್ರಿ. ಕೆಳಗಿನವುಗಳಲ್ಲಿ ಯಾವುದು ಸರಿ ಹೊಂದಾಣಿಕೆಯಾಗಿಲ್ಲ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಅಡಿಯಲ್ಲಿ ವಶಪಡಿಸಿಕೊಂಡ ಪ್ರಾಂತ್ಯಗಳು. ಸತಾರಾ 1848, ಝಾನ್ಸಿ 1853, ಸಂಬಲ್ಪುರ್ 1849, ಮೈಸೂರು 1831. ಇದರಲ್ಲಿ ತಪ್ಪಾದ ಉತ್ತರ ಯಾವುದ್ರಿ? ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ. ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ರಿ? ಸರಿಯಾಗಿ ಹೊಂದಾಣಿಕೆಯಾಗಿಲ್ಲಾರ್ದು ಮೈಸೂರು. ಮೈಸೂರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ವಶಪಡಿಸ್ಕೊಂಡಿಲ್ರಿ. ಅಲ್ಲಿ ಆಡಳಿತ ಸರಿಯಾಗಿ ನಡೆಯಕತ್ತಿಲ್ಲ, ಸರಿಯಾಗಿ ನಡೆಸುವ ಸಾಮರ್ಥ್ಯ ಹೊಂದಿಲ್ಲ ಆ ಮೈಸೂರಿನ ರಾಜರಿಗೆ ಅಂಥೇಳಿ ವಶಪಡಿಸ್ಕೊಂಡಿರ್ತಾರೆ ಇದನ್ನು. (1857ರ ದಂಗೆ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ದಂಗೆಯು ಮೀರತ್ನಲ್ಲಿ ಮೊದಲಿಗೆ ಆರಂಭವಾಯಿತು. ಕಾನ್ಪುರದಲ್ಲಿ ದಂಗೆಯ ನೇತೃತ್ವವನ್ನು ನಾನಾ ಸಾಹೇಬರು ವಹಿಸಿಕೊಂಡಿದ್ದರು. ವಿ.ಡಿ. ಸಾವರ್ಕರ್ ಇದನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದರು. ಹೇಳಿಕೆಗಳು ಯಾವುವು ಸರಿ? ಹೇಳಿಕೆ 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1 ಮತ್ತು 3 ಮಾತ್ರ, ಮೇಲಿನ ಎಲ್ಲವೂ ಸರಿ. ಇದರ ಸರಿಯಾದ ಉತ್ತರ ಡಿ, ಮೇಲಿನ ಎಲ್ಲವೂ ಸರಿ. ಮೈಸೂರು ಒಡೆಯರ ಆಳ್ವಿಕೆಗೆ ಸಂಬಂಧಿಸಿದಂತೆ ತಪ್ಪಾದ ಜೋಡಿಯನ್ನು ಗುರುತಿಸಿ. ಬೆಂಗಳೂರನ್ನು ಬ್ರಿಟಿಷರಿಂದ ಕೊಂಡವರು ಚಿಕ್ಕದೇವರಾಜ ಒಡೆಯರು. ಆಧುನಿಕ ಮೈಸೂರಿನ ನಿರ್ಮಾತೃ ನಾಲ್ವಡಿ ಕೃಷ್ಣದೇವರಾಜ ಒಡೆಯರು. ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಚಾಮರಾಜ ಒಡೆಯರು. ಮೈಸೂರು ವಿವಿ ಸ್ಥಾಪನೆ ನಾಲ್ವಡಿ ಕೃಷ್ಣದೇವರಾಜ ಒಡೆಯರು. ಇದರಲ್ಲಿ ತಪ್ಪಾದ ಜೋಡಿ ಯಾವುದು ಗುರುತಿಸಂದಾರ ನೋಡ್ರಿ. ಇದರಲ್ಲಿ ತಪ್ಪಾದ ಜೋಡಿ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಯನ್ನು ಚಾಮರಾಜ ಒಡೆಯರು ಮಾಡಲಿಲ್ರಿ. ಇದನ್ನು ನಾಲ್ವಡಿ ಕೃಷ್ಣದೇವರಾಜ ಒಡೆಯರ ಕಾಲದಲ್ಲಿ ಆರಂಭಿಸಲಾಗಿತ್ತು. ಇದು ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಯನ್ನು ಹೊಂದಿಸಿ ಬರೆಯಿತು ನೋಡ್ರಿ. ಶಿವಪುರ, ಈಸೂರು, ವಿದುರಾಶ್ವತ್ಥ, ಅಂಕೋಲ. ಧ್ವಜ ಸತ್ಯಾಗ್ರಹ, ಕರ್ನಾಟಕದ ಜಲಿಯನ್ ವಾಲಾಬಾಗ್, ಉಪ್ಪಿನ ಸತ್ಯಾಗ್ರಹ, ಸ್ವತಂತ್ರ ಹಳ್ಳಿ ಎಂದು ಘೋಷಿಸಿಕೊಂಡ ಗ್ರಾಮ. ಇದರ ಸರಿಯಾದ ಸಂಕೇತಗಳು ನೋಡ್ರಿ. A1, B4, C2, D3, B A4, B1, C3, D2, C
A2 B3 C4 D1 ಡಿ A1 B2 C3 D4. ಇದರ ಸರಿಯಾದ ಉತ್ತರ ಎ ನೋಡ್ರಿ. A1 ಸರಿಯಾದ ಉತ್ತರ A1 B4 C2 D3. ಕರ್ನಾಟಕದ ಏಕೀಕರಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಗಮನಿಸಿ. 1953ರಲ್ಲಿ ಮೈಸೂರು ರಾಜ್ಯಕ್ಕೆ ಬಳ್ಳಾರಿ ಜಿಲ್ಲೆ ಸೇರ್ಪಡೆಯಾಯಿತು. 1956 ನವೆಂಬರ್ 1ರಂದು ವಿಶಾಲ ಮೈಸೂರು ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬಂದಿತು. 1973ರಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ನಾಮಕರಣ ಮಾಡಿದವರು ಡಿ. ದೇವರಾಜ ಅರಸರು. ಸರಿಯಾದ ಆಯ್ಕೆ ಎ 1 ಮತ್ತು 2, ಬಿ 2 ಮತ್ತು 3, ಸಿ ಮೇಲಿನ ಎಲ್ಲವೂ ಸರಿ, ಡಿ 1 ಮತ್ತು 3 ಮಾತ್ರ ಸರಿ. ಇದರ ಸರಿಯಾದ ಉತ್ತರ ಸಿ ಮೇಲಿನ ಎಲ್ಲವೂ ಸರಿ. ಬ್ರಿಟಿಷ್ ಭಾರತದ ಸಂವಿಧಾನಿಕ ಬೆಳವಣಿಗೆಯ ಬಗ್ಗೆ ಯಾವುದು ಸರಿ? 1909ರ ಕಾಯ್ದೆ, ಮಿಂಟೋ ಮಾರ್ಲೈ ಸುಧಾರಣೆ, 1919ರ ಕಾಯ್ದೆ, ಮ್ಯಾಂಟಿಗೋ ಜೇಮ್ಸ್ಫರ್ಡ್ ಸುಧಾರಣೆ, 1935ರ ಕಾಯ್ದೆ, ಪ್ರಾಂತೀಯ ಸ್ವಾಯತ್ತತೆ. ಮೇಲಿನ ಎಲ್ಲವೂ ಸರಿ. ಇದರ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿ. ಅಭಿನವ ಭಾರತ ಎಂಬ ಕ್ರಾಂತಿಕಾರಿ ಸಂಘಟನೆಯನ್ನು ಸ್ಥಾಪಿಸಿದವರು ಯಾರು? ಭಗತ್ ಸಿಂಗ್, ಚಂದ್ರಶೇಖರ್, ವಿ. ಡಿ. ಸಾವರ್ಕರ್, ಸುಭಾಷ್ ಚಂದ್ರ ಬೋಸ್. ಇದರ ಸರಿಯಾದ ಉತ್ತರ ವಿ. ಡಿ. ಸಾವರ್ಕರ್. ಅಭಿನವ ಭಾರತ ಎಂಬ ಕ್ರಾಂತಿಕಾರಿ ಸಂಘಟನೆಯನ್ನು ಸ್ಥಾಪಿಸಿದವರು ವಿ. ಡಿ. ಸಾವರ್ಕರ್. ಸಿಂಧೂ ನಾಗರಿಕತೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಲೋಥಾಲ್ ಸಿಂಧೂ ನಾಗರಿಕತೆಯ ಪ್ರಮುಖ ಹಡಗು ಕಟ್ಟುವ ಸ್ಥಳವಾಗಿತ್ತು. ಹರಪ್ಪ ನಾಗರಿಕತೆಯ ಜನರು ಕಬ್ಬಿಣದ ಬಳಕೆ ತಿಳಿದಿದ್ದರು. ಮೊಹೆಂಜೊದಾರೋ ಎಂದರೆ ಸತ್ತವರ ದಿಬ್ಬ ಎಂದರ್ಥ. ಸರಿಯಾದ ಹೇಳಿಕೆ ಯಾವುದು? ಎ 1 ಮತ್ತು 2 ಮಾತ್ರ ಸರಿ, ಬಿ 2 ಮತ್ತು 3 ಮಾತ್ರ ಸರಿ, ಡಿ 1 ಮತ್ತು 3 ಮಾತ್ರ ಸರಿ, ಸಿ 1 ಮತ್ತು 3 ಮಾತ್ರ ಸರಿ, ಡಿ ಮೇಲಿನ ಎಲ್ಲವೂ ಸರಿ. ಇದರ ಆನ್ಸರ್ ಸಿ 1 ಮತ್ತು 3 ಮಾತ್ರ ಸರಿ. ನಮ್ಮ ಚಾನಲ್ನಲ್ಲಿ ಇದೇ ರೀತಿ ದಿನವೂ MCQ ಮತ್ತು 6ರಿಂದ 10ನೇ ತರಗತಿಯವರೆಗೆ ಚಾಪ್ಟರ್ ವೈಸ್ ಕ್ಲಾಸ್ಗಳನ್ನು ಮಾಡುತ್ತೇವೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡೈಲಿ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.